ಸಿಕ್ಕಿದ್ದು ಒಬ್ಬ ರಾಣಿಯಾಗಿ ನಮ್ಮ ರಾಗಿಣಿ ದ್ವಿವೇದಿ ಅವರು ಪ್ರೀತಿಯ ಸ್ವಾಗತ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ತುಪ್ಪದ ಬೆಡಗಿಯಾಗಿ ಪರಿಚಯ ಆಗಿ ಎಂಥದ್ದೇ ಪಾತ್ರಗಳನ್ನ ಕೊಟ್ಟರು ಕೂಡ ನಿಭಾಯಿಸಬಲ್ಲಂತಹ ಒಂದು ಬಹುಮುಖ ಪ್ರತಿಭೆ ರಾಗಿಣಿ ದ್ವಿವೇದಿ. ನಮ್ಮ ನಿರ್ದೇಶಕರು ಹೇಳೋ ಮಟ್ಟಿಗೆ ನೀವು ತೆರೆ ಮೇಲೆ ಈಗ ನೋಡಿದ್ರೆ ಗೊತ್ತಾಗುತ್ತೆ, ಕಾಡಿನ ಕನ್ಯೆಯಿಂದ ಮಹಾರಾಣಿ ಆಗುವವರೆಗೂ ಕೂಡ ಬಹಳ ಸೊಗಸಾಗಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ರಾಗಿಣಿಯವರ ಜೊತೆಯಾಗಿ ಈ ಸಿನಿಮಾದಲ್ಲಿ ಹರೀಶ್ ರಾಜ್ ಸರ್ ಇದ್ದಾರೆ, ಈಗ ತಾನೇ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಹರೀಶ್ ರಾಜ್ ಸರ್ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ಮುಖ್ಯ ಪಾತ್ರದಲ್ಲಿ ಮಗದಿಯ ಸಿನಿಮಾ ಖ್ಯಾತಿಯ ದೇವ್ಗಿಲ್ ಅವರಿದ್ದಾರೆ, ಜೊತೆಗೆ ಧರ್ಮ ಕೀರ್ತಿರಾಜ್ ಅವರು ಕೂಡ ಅಭಿನಯಿಸಿದ್ದಾರೆ. ಮತ್ತೊಂದು ಪ್ರಮುಖ ಪಾತ್ರ ಹಾಗೆ ಮುದ್ದಾದ ಪಾತ್ರದಲ್ಲಿ ನಮ್ಮ ರಾಜಿ ಅವರು ಅಭಿನಯಿಸಿದ್ದಾರೆ. ರಾಜಿ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೊಡ್ತಿದ್ದೇನೆ. ಸೊ ರಾಜ್ಯ ಪರಿಚಯ ನಿಮ್ಗೆ ಇರಬಹುದು, ನಮ್ಮ ಅಪೂರ್ವ ಅವರ ಮಗಳು. ನೋಡಿ, ಮಗಳ ಸಿನಿಮಾ ವಿಶ್ ಮಾಡೋದಕ್ಕೆ ನಮ್ಮ ಅಪೂರ್ವ ಮೇಡಮ್ ಕೂಡ ಬಂದಿದ್ದಾರೆ. ಮೇಡಮ್ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಇನ್ನು ಉಳಿದಂತೆ ಸಿನಿಮಾದ ಪಾತ್ರವರ್ಗವನ್ನ ನಾನು ನಿಮ್ಮದೇ ಪರಿಚಯ ಮಾಡಿದೆ. ಇವತ್ತು ಬಹಳ ಸೊಗಸಾದ ಹಾಡುಗಳನ್ನ ತಾವೇನ್ ಕೇಳ್ತೀರಿ, ಈ ಹಾಡುಗಳ ಹಿಂದಿರುವಂತಹ ಶಕ್ತಿ ಸಲಾಂ ಬಿರೋಲಿ ಅವರು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಹಾಗೆ ಚಿತ್ರದ ಹಾಡುಗಳಿಗೆ ಸಾಹಿತ್ಯನ ಬರೆದಿರೋದು ನಮ್ಮ ಡಾಕ್ಟರ್ ದೇವಾನಂದ್ ಸರ್. ಸರ್ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಇವತ್ತು ಸರ್ ಹೇಳ ಹಾಗೆ ಒಂದು ಪೀರಿಯಡ್ ಸಿನಿಮಾ ಮಾಡಬೇಕು ಅಥವಾ ಸುಮಾರು 300-400 ವರ್ಷಗಳ ಹಿಂದಿನ ಕಥೆ ಮಾಡಬೇಕು ಅಂದಾಗ ಒಂದು ಭಾಷೆ ಯಾವ ರೀತಿ ಇರುತ್ತೆ ಅನ್ನೋದು ಟಾಸ್ಕ್, ಜೊತೆಗೆ ನಾವು ಯಾವ ರೀತಿ ಫ್ರೇಮ್ ಗಳನ್ನ ತೋರಿಸ್ತೀವಿ ಅನ್ನೋದು ಕೂಡ ಟಾಸ್ಕ್. ಬಹಳ ಸೊಗಸಾಗಿ ಛಾಯಾಗ್ರಹಣ ಕೆಲಸವನ್ನು ನಿಭಾಯಿಸುವಂತಹ ಆರ್ ಗಿರಿ ಸರ್ ನಮ್ಮ ಜೊತೆಗಿದ್ದಾರೆ. ನಮ್ಮ ಡಿಒಪಿ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಜೊತೆಗೆ ತಾವಿದ್ರಲ್ಲಿ ನಮ್ಮ ಮಹಾರಾಣಿ ಏನ್ ನೋಡ್ತಿದ್ದೀರಿ ಮದನಿಕಾ, ಅವರ ಎಲ್ಲ ಸ್ಟಂಟ್ಸ್ ಅನ್ನ ಕೊರಿಯೋಗ್ರಾಫ್ ಮಾಡಿರೋದು ಕೌರವ ವೆಂಕಟೇಶ್ ಸರ್. ಇವತ್ತು ನಮ್ಮ ಸಿನಿಮಾದ ಫಸ್ಟ್ ಲುಕ್ ಹಾಗೆ ಟೀಸರ್ ಹಾಗೆ ಸಾಂಗ್ ಲಾಂಚ್ ಆಗ್ತಿದೆ. ಎಲ್ಲವೂ ಕೂಡ ಡಿ ಬೀಚ್ ಯೂಟ್ಯೂಬ್ ಚಾನಲ್ ಅಲ್ಲಿ ಲಾಂಚ್ ಆಗುತ್ತೆ. ಮೊದಲನೇದಾಗಿ ಇವತ್ತು ಏನ್ ಕಾಂಟೆಂಟ್ ನೋಡ್ಬೇಕಂತ ಬಯಸ್ತಿದ್ರಿ, ಇದನ್ನ ಲಾಂಚ್ ಮಾಡೋದಕ್ಕೆ ನಮ್ಮ ನಿರ್ಮಾಪಕಿ ಸುಜಾತ ಲಕ್ಷ್ಮಿ ಮೇಡಮ್ ದಯಮಾಡಿ ವೇದಿಕೆಗೆ ಬರ್ಬೇಕಾಗಿ ವಿನಂತಿಸ್ಕೊಳ್ತಿದ್ದೇನೆ. ಬರ್ಮಾಡ್ಕೊಳ್ಳೋಣ ಚಪ್ಪಾಳಿಯವರಿಗೆ ಸುಜಾತ ಲಕ್ಷ್ಮಿ ಮೇಡಮ್ ಹಾಗೂ ನಮ್ಮ ಮತ್ತೋರ್ವ ನಿರ್ಮಾಪಕರು ಶ್ರೀಯುತ ಡಿ ಬಿ ಕುಮಾರಸ್ವಾಮಿ ಸರ್ ದಯಮಾಡಿ ಸ್ಟೇಜ್ ಬರಬೇಕು. ಮೈಕೆ ತಗೊಳ್ಳೋದಂತಿದ್ದಾರೆ, ಮೈಕಲ್ಲಿ ಹೇಳ್ಬೇಕಾಗಿಲ್ಲ. You are our Lakshmi, so we want to start from you. ಡಿ ವಿ ಕುಮಾರಸ್ವಾಮಿ ಸರ್ ಹಾಗೆ ಸುಜಾತ ಲಕ್ಷ್ಮಿ ಮೇಡಮ್ ನಮ್ಮ ಇಬ್ಬರು ನಿರ್ಮಾಪಕರು, ಪಿಲ್ಲರ್ಸ್, ಅನ್ನದಾತರು. ಸರ್ ಮದನಿಕಾ ಸಿನಿಮಾದ ಎಲ್ರಿಗೂ ನಮಸ್ಕಾರ. ಮದನಿಕಾ ಸಾಂಗ್ಸ್ ಆಡಿಯೋ ಲಾಂಚ್ ಇವತ್ತಾಗ್ತಿದೆ ಮತ್ತು ಟ್ರೈಲರ್ ಲಾಂಚ್ ಆಗ್ತದೆ. ಆಲ್ ದ ಬೆಸ್ಟ್. ಓಕೆ, ಫಸ್ಟ್ ಲುಕ್, ಟೀಸರ್ ಹಾಗೆ ಒಂದು ಸಾಂಗ್ ಎಲ್ಲ ನೋಡ್ಕೊಂಡ್ ಬರೋಣ. ಕ್ಯಾನ್ ವಿ ಹ್ಯಾವ್ ದ ಕಾಂಟೆಂಟ್ ಪ್ಲೀಸ್? ಬಂದಿದ್ದೀರಿ, ಜೊತೆಗೆ ಕಾಲ್ಪನಿಕ ಕಥೆನ ತಾವೇ ಹೇಳ್ತಿದ್ದೀರಿ, ಒಬ್ಬ ರಾಣಿಯನ್ನು ಸೃಷ್ಟಿಸಿದ್ದೀರಿ. ಸರ್ ಏನ್ ಹೇಳ್ಕೊಟ್ಟಿದ್ದೀರಿ ಸರ್? ಮಾಧ್ಯಮ ಮಿತ್ರರಿಗೆ ನಮಸ್ತೆ. ಇದೊಂದು ಕಾಲ್ಪನಿಕ ಕಥೆ. ಇದೊಂದು ಕಾಲ್ಪನಿಕ ಕಥೆ. ರಾಗಿಣಿಯವರಿಗೆ 4-5 ಕಥೆ ಹೇಳಿದ್ದೆ, ಯಾಕಂದ್ರೆ ನನಗೂ ಇಷ್ಟ ಆಗಲ್ಲ. ಆನಂತರ ನಾನು ಒಂದು 4 ತಿಂಗಳು ಕೂತ್ಕೊಂಡು ತುಂಬ ಅದ್ಭುತವಾಗಿ ಇದೊಂದು ಕಥೆ ಮಾಡಿಕೊಂಡು ನನಗೆ ಈ ಕಥೆಗೆ ಸ್ಫೂರ್ತಿಯಾಗಿತ್ತು ನಮ್ಮ ಡಾಕ್ಟರ್ ದೇವಾನಂದ್. ಥ್ಯಾಂಕ್ ಯು. ಸೊ ಈ ಕಥೆ ಮಾಡಬೇಕಾದ್ರೆ ತುಂಬ ನನಗೆ ಗೊತ್ತಿಲ್ಲದಂಗೆ ಕೆಲವಾರು ಇನ್ಸಿಡೆಂಟ್ಗಳು ಆಯಿತು. ಅದೆಲ್ಲ ನಾನು ದೇವಾನಂದ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅದು ನಮಗೆ ತುಂಬ ಹತ್ತಿರವಾಗಿ ಕೆಲವು ವಿಷಯಗಳು ಕಾಣಕ್ಕೆ ಸಿಕ್ತು. ಸೊ ಹಾಗಾಗಿ ಒಂದು ಅದ್ಭುತವಾಗಿ ಕತೆ ಮೂಡಿ ಬಂದಮೇಲೆ ನನ್ನ ವೈಫು ಮತ್ತು ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರ್ಸ್ ಅವ್ರಿಗೆ ಹೇಳಿದ ಕತೆ ತುಂಬ ಖುಷಿಪಟ್ಟರು. ಕತೆ ಚೆನ್ನಾಗಿ ಮಾಡಿಕೊಂಡೆ. ಮಾಡಾದ್ಮೇಲೆ ಶೂಟಿಂಗು ಒಂದು 25-30 ದಿನ ಆಯಿತು. ಅದಾದಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ಗೆ ಒಂದು 2 ವರ್ಷ ತೊಗೊಂಡೆ, ಯಾಕಂದರೆ ತುಂಬ CG ವರ್ಕ್ ಎಲ್ಲ ಇತ್ತು. ಸೊ ಹಾಗಾಗಿ
ಕತೆ ಮಾಡಬೇಕಾದ್ರೆ ರಾಗಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆಗೆ ತುಂಬ ಹೊಂದಾಣಿಕೆ ಆಗಿದೆ. ಇದೊಂದು ಅವರು ಸಿನಿಮಾ ಇದರಲ್ಲೇ ಅವ್ರಿಗೊಂದು ಒಳ್ಳೆ ಇದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ಅದು ಸಿನಿಮಾ ರಿಲೀಸ್ ಆದಮೇಲೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮೊದಲು ಒಂದು 3 ಸಾಂಗ್ ಮಾಡ್ಕೊಂಡಿದ್ದೆ. ಆಮೇಲೆ ಸಿನಿಮಾ ಮಾಡ್ತಾ ಮಾಡ್ತಾ ನಮ್ಮ ದೇವಾನಂದ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಒಂದೊಂದು ಆ್ಯಡ್ ಆಗ್ತಾ ಈಗ ಸಿನಿಮಾಲಿ 10 ಸಾಂಗ್ ಇದೆ. ಸೊ ಈ 10 ಸಾಂಗ್ಗಳು ಒಂದು ಎಲ್ಲ ಕ್ಲಾಸಿಕಲ್ ಯಾಕಂದರೆ ನಮ್ಮ ಸಲಾಮ್ ಗುರುವಿ ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಸಾಂಗ್ಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಾಂಗ್ ಮಾಡಿದ್ದಾರೆ. ಸೊ ಅದು ಗೊತ್ತಿಲ್ಲ, ಯಾಕಂದರೆ ಈ ಸಿನಿಮಾಗೆ ಎಷ್ಟು ತುಂಬ ಇದಿದೆ, ಎಮೋಷನ್ ಇದೆ. ಸೊ ಹಂಗಾಗಿ ನನಗೆ ಈ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಸೊ ರಾಗಿಣಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಕ್ಲಾಸಿಕಲ್ ಕ್ವೀನ್ ಅಂತಲೇ ಅವರಿಗೆ ನಾನು ಈ ಸಿನಿಮಾಯಿಂದ ಸೊ ಸಿನಿಮಾ ನೋಡಿ. ನಮ್ಮ ಸಲಾಮ್ ವಿರೋಧಿಯವರು ಕೇರಳದಿಂದ ಬಂದಿರೋದು, ತುಂಬ ಚೆನ್ನಾಗಿ ಮ್ಯೂಸಿಕ್ ಅವರು ಹಲವಾರು ಕನ್ನಡ ಸಿನಿಮಾಗೂ ಈಗಾಗಲೇ ರೆಕಾರ್ಡಿಂಗು ಮತ್ತು ಸಾಂಗ್ಗಳೆಲ್ಲ ಮಾಡಿದ್ದಾರೆ. ಸೊ ನಮ್ಮ ಸಿನಿಮಾಗೆ ಅವರು ಇದು ನನ್ನ 3ನೇ ಸಿನಿಮಾಗೆ ಅವರು ಮ್ಯೂಸಿಕ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ನಮ್ಮ ಹಾಗೆ ನಮ್ಮ ಹರೀಶ್ ರಾಜರು ಅವ್ರಿಗೂ ಕತೆ ಹೇಳಿದಾಗ ತುಂಬ ಖುಷಿಪಟ್ಟರು. ಅವರು ಅಷ್ಟೇ ತುಂಬ ಅದ್ಭುತವಾಗಿ, ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ಈಗಾಗಲೇ ಅವರು ಒಂದು ಸಿನಿಮಾನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕು ಆ ರೀತಿ ಅವರು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ಧರ್ಮ ಅವರು ಸ್ವಲ್ಪ ಬರೋದಕ್ಕೆ ಆಗಲಿಲ್ಲ, ಯಾಕಂದರೆ ಅವರು ಯಾವುದೋ ಮಧ್ಯದಲ್ಲಿ ನಮಗೂ ಅವರು ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಅವರು ನಾಳೆ ಅಂತ ತಿಳ್ಕೊಂಡು ಸ್ವಲ್ಪ ಬರೋಕ್ಕಾಗಲಿಲ್ಲ ಅವರಿಗೆ. ಸೊ ಇನ್ನು ನೆಕ್ಸ್ಟು ಪ್ರೆಸ್ ಮೀಟ್ ಬರ್ತಾರೆ. ಹಾಗೆ ರಾಜ್ವಿ ನಮ್ಮ ಇವರು ಅಪೂರ್ವ ಅವ್ರ ಮಗಳು, ಅಪೂರ್ವ ಎಲ್ರಿಗೂ ಗೊತ್ತಿರೋರು. ಅವರು ರಾಜ್ವಿ ಅವರು ಕೂಡ ತಾಯಿ ಅಂತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಕಾಂಬಿನೇಷನ್ ಆಗಿ ಧರ್ಮಕೀರ್ತಿರಾಜು ಅವರೊಂದು ಇನ್ನೋಸೆಂಟ್ ಕ್ಯಾರೆಕ್ಟ್ರು ಅದ್ಭುತವಾಗಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ಆರ್ ಗಿರಿಯವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸೊ ಹೀಗೆ ಕಥೆನ ಒಂದು ಸಿನಿಮಾನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಶೂಟಿಂಗ್ ಮಾಡಿ ಈಗ 2 ವರ್ಷ ಇದಕ್ಕೆ ನಾವು ಪೋಸ್ಟ್ ಪ್ರೊಡಕ್ಷನ್ ಮಾಡಿ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದೀನಿ. ಜನ ತಾವೆಲ್ಲ ನೋಡಿ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀನಿ. ಮದನಿಕಾ ಅಂದರೆ ಇದೊಂದು 400 ವರ್ಷದ ಹಳೆಯ ಕಥೆ. ಸೊ ಇಲ್ಲಿ ಇದೊಂದು ಕಾಲ್ಪನಿಕ ಕಥೆ ಅಂತಲೇ ಹೇಳಿದೆ. ಮದನಿಕಾ ಆಗಿ ಇವರು ನಮ್ಮ ರಾಗಿಣಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದೊಂದು ಮದನಿಕಾ ಅಂದರೆ 400 ವರ್ಷದ ಹಳೆಯ ಕಥೆ ಅಂದರೆ ಅದನ್ನು ನಮಗೆ ಅರ್ಥ ಆಗುತ್ತೆ ಅದರಲ್ಲಿ ಅವರು ಯಾವ ಥರ ಮಾಡಿದ್ದಾರೆ ಅಂತ. ಸೊ ಕತೆ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಅದು ಇವತ್ತಿನ ಒಂದು ಇದಕ್ಕೆ ತೊಗೊಂಡು 400 ವರ್ಷದ ನಡೆದಿದ್ದನ್ನು ಫ್ಲಾಶ್ ಬ್ಯಾಕಿಗೆ ತೋರಿಸಿ ಮತ್ತೆ ಇವತ್ತಿನ ಒಂದು ಚಾನಲ್ ತೊಗೊಂಡು ಬಂದು ಅದನ್ನು ಬ್ಲೆಂಡ್ ಮಾಡಿದ್ದೀವಿ. ಕಥೆಗೆ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಈ ಸಿನಿಮಾಗೆ 400 ವರ್ಷ ಹಳೆ ನಾವು ಫ್ಲಾಶ್ ಬ್ಯಾಕ್ ಹೋದಾಗ ಅಲ್ಲಿ ನಾವು ಸಂಭಾಷಣೆ ಮಾಡಿಕೊಟ್ಟಿದ್ದು ನಾವು ಯೂಶಲಾಗಿ ನಮ್ಮ ಕನ್ನಡದಲ್ಲಿ, ಆಮೇಲೆ ಅದನ್ನು ಸ್ವಲ್ಪ ಹಳೆಗನ್ನಡಕ್ಕೆ ಮಾಡ್ಕೊಂಡ್ವಿ. ಹಳೆಗನ್ನಡ ಭಾಳ ಅದ್ಭುತವಾಗಿ ನೋಡಿ ಬಂದಿದೆ, ತುಂಬ ಚೆನ್ನಾಗಿದೆ.
ಸೊ ಇದಕ್ಕೆ ನಮಗೆ ಹಳೆ ಕನ್ನಡಕ್ಕೆ ನಮ್ಮ ಡಾಕ್ಟರ್ ದೇವಾನಂದ್ ಅವರು ತುಂಬ ಒಳ್ಳೆ ಸಾಥ್ ಕೊಟ್ಟರು, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ತುಂಬ ನಾನು ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಕೆಲವು ವಿಷಯಗಳಿದೆ, ಅವೆಲ್ಲ ಮಾತಾಡ್ತೀನಿ, ಹೇಳ್ತೀನಿ. ಸೊ ಈಗ ನಾನು ಈ ಸಿನಿಮಾನ ಆದಷ್ಟು ಬೇಗ ಅಂದರೆ ಜುಲೈ ಒಂದು ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ, ಇನ್ನೊಂದು ಒನ್ ವೀಕ್ 2 ವೀಕ್ಸಲ್ಲಿ ಇದನ್ನೆಲ್ಲ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಹಾಂ ಹಾಂ ಸಿನಿಮಾದಲ್ಲಿ AI ಫುಟೇಜ್ ಇರುತ್ತಾ ಕೇಳ್ತಿದ್ದಾರೆ. ಹಾಂ ಹೌದು. ಅದು ಈಗ CG ಮುಂಚೆ ಎಲ್ಲ CG ಮಾಡ್ತಾ ಇದ್ರು, ಗೊತ್ತಲ್ಲ ನಿಮಗೆ. ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ, AI ಬಂದಿದೆ. ಸೊ AI ಅಳವಡಿಸ್ಕೊಂಡಿದ್ದೀವಿ ನಾವು ಕೆಲವು ಕಡೆ. ಹೌದಾ, ಸರಿ ಹೋಗುತ್ತೆ. ಲಿಪ್ಪು ಅದು AI ಕೆಲವು ಮಿಸ್ಟೇಕ್. ಆಮೇಲೆ ನನಗೆ ಆ್ಯಕ್ಚುಲಿ ಟೀಸರು ಇವತ್ತು ಇನ್ನೊಂದು ರೆಡಿ ಇತ್ತು, ಸ್ವಲ್ಪ ಲೇಟ್ ಆಗೋಯ್ತು, ಅವ್ರು ತೊಗೊಂಡು ಬಂದಿಲ್ಲ ಅವರು. ಅವರೆಲ್ಲ ಇವತ್ತು ಬಂದರು ಅನಿಸುತ್ತೆ. ಸೊ ಹಾಗಾಗಿ ಕೆಲವೆಲ್ಲ ನಮಗೆ ಎಲ್ಲ ಇತ್ತು. ಸೊ ನೆಕ್ಸ್ಟ್ ಇದಕ್ಕೆ ಸರಿ ಹೋಗುತ್ತೆ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಮಾಧ್ಯಮದವ್ರದ್ದು? ಥ್ಯಾಂಕ್ ಯು ಸಂಜಯ್ ಸರ್, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ಲಿ. ತುಂಬಾ ಇಮೋಷನಲ್ ಆಗಿ ಗೊತ್ತಾಗುತ್ತೆ ಈ ಕಥೆ ಕಟ್ಟುವಲ್ಲಿ, ಜೊತೆಗೆ ತೆರೆ ಮೇಲೆ ತರುವಂತ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ ಅಂತ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ತಕ್ಕ ಮದನಿಕಾ ಸಿನಿಮಾ ಒಳಗೊಂಡಿದೆ ಅಂತ ಸರ್ ಏನ್ ಹೇಳ್ತಾರೆ ಮದನಿಕಾ ಸಿನಿಮಾ ಬಗ್ಗೆ, ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ಏನ್ ಹೇಳ್ತೀರಿ ಸರ್? Namaste to everybody. Actually, I don't talk Kannada too much, so please let me to talk some words in English, please. With your words in French. Actually, my dear Sanjay sir, we did some other movies before, 2 or 3 movies. ಸರ್ ಮೈಕ್ ಹೀಗೆ ಇಟ್ಕೊಳ್ಳಿ. That's right. Oh, sorry. Actually, I don't have that much habit to talk this way or speaking experience very less of me. But my dear Sanjay sir gave me a good opportunity, and this is the best film I did in my life, I think. So I totally dedicate to my dear Sanjay sir, this best director, and the artist sitting here very. So I'm so lucky to see everybody in front of me. This while I'm doing these BGMs, some faces came this, and especially I told it to my dear sir. It is very interesting with each moment, and the face expression was highly appreciable even. So I could feel something, then only I could do the music BGMs. I did discuss with Sanjay sir. He guided me to give some classical songs. Actually, I thought it was a junkie type songs, but normally we discussed about the classical moment. So suddenly I surprised, what type of movie is this? Such a great artist is acted, and so many other artists also. Then I surprised actually. So it is a good and the best opportunity in my life, I think, in my Kannada state. Actually, I have an idea to settle in Kannada only further in my future. Okay, many thanks for to get an opportunity, especially as a special thanks to Mr. Sanjay and Mrs. Sanjay sir, and to all the artists. Especially, I appreciate everybody, the best artists we got. So great. Okay, thank you very much. Songs, sir? Anything about the songs? Songs already I did some other mixed ragas, Dharmavati and Harapriya, Abheri. So many raga I mixed and did. I can't see even one song based on one raga, but Nakamo is normally it is known as some issues only can understand this is raga based on Sagamapalisa, Sanidapamagarisa. It is actually we say Carnatic music, Hindustani we say Bhimlas raga. Nisa, Nisa, Gamapa, Nisa. It's coming like that. So I am happy to see the artist in front of me this time. Anyway, another songs Dharmavati and so many raga I mixed because I can't say a specialized raga, a specified raga in the same songs like that. That's about the music. Because if I say more music, sometimes somebody cannot understand the songs, everything. It is difficult to understand. Anyway, the name of raga is Bhimlasi in Hindustani raga, the main song, and Dharmavati, and some Mohana mixed raga also there. So happy. Yes, sir. Yes. Thank you so much, sir. Okay. ಧನ್ಯವಾದಗಳು. Thank Okay. you. Thank Yes, you so yes. much. Yes.
ಭಾಷೆ ಆಗುತ್ತೆ, ಅದ್ರ ಬಗ್ಗೆ ಒಂದು ರಿಸರ್ಚ್ ಬೇಕಾಗುತ್ತೆ. ಆ ಎಲ್ಲ ರಿಸರ್ಚ್ ನಲ್ಲಿ ಕೈ ಜೋಡಿಸಿರೋದು ಡಾಕ್ಟರ್ ದೇವಾನಂದ ಸರ್ ಅಂತ ಹೇಳಿ. ದೇವಾನಂದ ಸರ್, ಮದನಿಕಾ ಸಿನಿಮಾ ಬಗ್ಗೆ ತಾವೇನ್ ಹೇಳ್ತೀರಿ? ಹೇಗಿತ್ತು ಸಿನಿಮಾದಲ್ಲಿ ಕೆಲಸ ಮಾಡಿದ ಅನುಭವ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ತೆ. ಇದು ನನ್ನ ಮೊದಲನೇ ಅನುಭವ. ಹಾಗಾಗಿ ಮೊಟ್ಟ ಮೊದಲು ತಂದೆ ತಾಯಿ, ಗುರು ದೈವ ಇವರೆಲ್ಲರಿಗೂ ಒಂದನೇ ಹೇಳಿದ ನಂತರ ನನಗೆ ಈ ಅವಕಾಶ ಕೊಟ್ಟಿರುವಂಥ ನಮ್ಮ ನಿರ್ದೇಶಕರಾದ ಸಂಜಯ್ ಸರ್ಗೆ ನನ್ನ ಮೊಟ್ಟ ಮೊದಲ ವಂದನೆಗಳು. ಹಾಗೂ ಸಂಜಯ್ ಸರ್ಗೆ ಪರಿಚಯ ಮಾಡಿಸ್ಕೊಟ್ಟ ವಾಸು ಸರ್ ಇಲ್ಲೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಚಲನಚಿತ್ರ ಸಾಹಿತ್ಯದಲ್ಲಿ ನನಗೆ ಕೈ ಆಡಿಸುವ ಹಾಗೆ ಅನುಭವ ಮಾಡಿಸಿದ್ದು ನಮ್ಮ ಭಾವ ರಮೇಶ್ ಗೌಡ್ರು ಅಂತ, ಈಗ ಪ್ರೆಸೆಂಟ್ ಇಲ್ಲ, ಅವ್ರಿಗೂ ಕೂಡ ಇವತ್ತು ನೆನೆಸ್ಕೊತೀನಿ. ಸುಮಾರು ಸರ್ ಹೇಳಿದಾಗೆ ಒಂದು 2 ವರ್ಷದ ಇದು ಜರ್ನಿ. ಸೊ ಇಲ್ಲಿ ಆಲ್ಮೋಸ್ಟ್ ಡೈಲಿ ಬೆಳಿಗ್ಗೆ ಸಂಜೆ ಸರ್ ನಾವು ಡಿಸ್ಕಸ್ ಮಾಡ್ತಾನೆ ಇದ್ವಿ. ಹಾಗಾಗಿ ಪ್ರತಿಯೊಂದನ್ನು ಲೈಕ್ ಪ್ರತಿ ಸೀನು, ಪ್ರತಿ ಡೈಲಾಗು, ಪ್ರತಿ ಲೈನು ಜೊತೆಲಿ ಅನುಭವಿಸಿದ್ದೀವಿ. ಸೊ ಇದನ್ನು ಹಂಚ್ಕೊಳ್ತಾ ಹೋದರೆ ಅದೇ ಒಂದು ಮೇಕಿಂಗ್ ಆಫ್ ಮದನಿಕಾ ಅಂತ ಒಂದು ದೊಡ್ಡ ಇದಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಇದು ನನ್ನ ಮೊದಲನೇ ಅನುಭವ ಆಗಿದ್ದರಿಂದ ನನ್ನ ಮತ್ತು ಸಂಜಯ್ ಸರ್ನ ಮೊದಲನೇ ಭೇಟಿಯಾದ ಒಂದು ಘಟನೆ ಮಾತ್ರ ಹಂಚ್ಕೊತೀನಿ. ಇದು ಒಂದು ಸಾಮಾನ್ಯ ಘಟನೆ ಆದರೂ ಕೂಡ ನಮ್ಮ ಚಿತ್ರದ ಒಂದು ಘನತೆ ಏನು, ವಿಶೇಷ ಏನು ಅನ್ನೋದ್ರ ಬಗ್ಗೆ ಇದೊಂದು ಹೈಲೈಟ್ ಮಾಡುತ್ತೆ. ಸೊ ವಾಸು ಸರ್ ಅವ್ರು ಹೇಳಿದ್ರು, ದೇವಾನಂದ್ ಸರ್ ನಿಮ್ಮದು ಒಂದು ಚಿಕ್ಕ ಪುಟ್ಟ ಕವನಗಳ ಲೈನ್ಗಳನ್ನ ನಾನು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ ಅಂತ. ಹಾಗಾಗಿ ಸ್ಟಾರ್ಟೆಡ್ ವಿತ್ ವಾಟ್ಸಪ್ ಬೇಸಿಕಲಿ. ಆಮೇಲೆ ಹೇಳಿದ್ರು, ನಿಮ್ಮ ನಂಬರ್ನ ನಾನು ಒಬ್ಬ ದೊಡ್ಡ ಡೈರೆಕ್ಟರ್ ಹತ್ರ ಶೇರ್ ಮಾಡಿದ್ದೀನಿ, ಒಂದು ದೊಡ್ಡ ಪ್ರಾಜೆಕ್ಟು, ನಿಮಗೆ ಕಾಲ್ ಮಾಡ್ತಾರೆ, ನೀವು ಹೆದರ್ಕೊಂಡು ಹೇಳಬೇಡಿ, ಕಾನ್ಫಿಡೆಂಟಾಗಿ ಹೇಳಿ, ಇಲ್ಲಿದ್ರೆ ಅವರು ನಿಮಗೆ ರೆಫರ್ ಮಾಡಿದ್ದಕ್ಕೆ ನನ್ನ ತರಟೆಗೆ ತಗೋತಾರೆ ಅಂತ. ಆಮೇಲೆ ಹಾಗೆ ವೆಯ್ಟ್ ಮಾಡಿದೆ. ಸರ್ದು ಫೋನ್ ಬಂತು. ನಂತರ ಗೊತ್ತಾಯಿತು ನಾವು ಮತ್ತೆ ಸರ್ ನಮ್ಮ ಭಾವವ್ರ ಮೂವಿನಲ್ಲಿ ಒಂದು 3 ವರ್ಷ ಮುಂಚೆ ವರ್ಕ್ ಮಾಡಿದ್ವಿ. ಸೊ ಇಮಿಡಿಯೇಟ್ ರ್ಯಾಪು ಸ್ಟಾರ್ಟ್ ಆಯಿತು. ಸೊ ಸರ್ ನಮಗೆ ಫಸ್ಟ್ ಕೊಟ್ಟಿದ್ದ ಕೆಲಸ, ಡಾಕ್ಟ್ರೇ ಒಂದು ಈ ಥರ ಕತೆ ಮಾಡ್ಕೊಂಡಿದ್ದೀವಿ, ಒಂದು 3-4 ವರ್ಷ ಹಿಂದಕ್ಕೆ ಹೋಗುತ್ತೆ, ಅಲ್ಲಿ ಆ ಕಾಲಕ್ಕೆ ತಕ್ಕಾದ ಒಂದು ಭಾಷೆ ಥರ ನಿಮ್ದೊಂದು ಬೇಕು. ನಾನು ಹೇಳಿದೆ, ಸರ್ ಕಷ್ಟ ಆಗುತ್ತಲ್ಲ ಸರ್, ಆ ಥರದ್ದು ನಮಗೂ ಐಡಿಯಾ ಇರಲ್ಲ ಅಂತ. ಇಲ್ಲ ವಾಸು ಅವ್ರು ಹೇಳಿದ್ದಾರೆ, ನಿಮ್ಮ ಬರವಣಿಗೆಯಲ್ಲಿ ಈ ರೀತಿ ಸ್ವಲ್ಪ ಹಳೆತನದ ಟಚ್ ಇದೆ, ಹಿರಿಗನ್ನಡದ ಟಚ್ ಇದೆ ಅಂತ. ಸರಿ ಸರ್ ಟ್ರೈ ಮಾಡೋಣ ಅಂತ ಹೇಳಿದ್ರು. ಒಂಚೂರು ಕತೆ ಗೀತೆ ಎಲ್ಲ ಕೊಟ್ಟರು. ಅದಕ್ಕೊಂದು ಕ್ಲೈಮ್ಯಾಕ್ಸ್ ಸಾಂಗ್ ಬರೀಬೇಕಿತ್ತು. ಆದಷ್ಟು ಒಂದು ಮಾಮೂಲಿಯಾಗೆ ಮಾಡಿ ಬರೆದು ಕೊಟ್ಟೆ. ಇಮ್ಮಿಡಿಯೇಟ್ ಕ್ಲಿಕ್ ಆಯಿತು ಸರ್. ಸೊ ಇಮ್ಮಿಡಿಯೇಟ್ಲಿಯಾಗಿ ಸೂಪರ್ ಇದೆ ಸರ್, ತುಂಬ ಚೆನ್ನಾಗಿದೆ, ಆದರೆ ಇನ್ನೂ ಸ್ವಲ್ಪ ನಮ್ಮ ಕನ್ನಡತನ ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ನೀವು ತೂಕ ಬೇಕು ಅಂತೀರಾ. ಆ್ಯಂಡ್ ಸಾರಿ, ಆ್ಯಸ್ ಎ ಟಿಪಿಕಲ್ ಕನ್ನಡಿಗರು ನಮಗೆ ತೂಕ ಅಂದರೆ ಸಂಸ್ಕೃತ. ಈಗ ಅಲ್ಲೊಂದು ಕತ್ತೆ ಹೋಗ್ತಿದೆ ಅಂದರೆ ನಮ್ಗೆ ಏನು ಅನ್ಸಲ್ಲ. ಗಾರ್ಧಬ ಅಂದರೆ ಏನೋ ಒಂದು ತೂಕ ಇದೆ. ಸೊ ಆ ಸಂಸ್ಕೃತ ಪದಗಳನ್ನ ಸ್ವಲ್ಪ ಬೆಳೆಸಿದ್ದೆ ಹೆಚ್ಚಾಗಿ. ಸೊ ಸರ್ ತೂಕ ಬೇಕು ಅಂತ ಹೇಳ್ತೀರಾ, ಹಾಗಿದ್ರೆ ಸಂಸ್ಕೃತ ಬರಲೇಬೇಕು, ಸಂಸ್ಕೃತ ಇಲ್ಲದೆ ತೂಕ ಸಿಗಲ್ಲ ಅಂತ ಹೇಳಿ. ಆಗ ಸರ್ ಹೇಳಿದ ಒಂದು ಮಾತು ನಂಗೆ ತುಂಬ ಟಚ್ ಆಯಿತು. ಡಾಕ್ಟ್ರೆ, ನೀವು ಕನ್ನಡ ಅಂದರೆ ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಮಹಾಲಿಂಗ ಕವಿ ಹೇಳಿದ್ದಾರೆ. ನಮ್ಮ ಅಣ್ಣವರು ಜೇನಿನ ಒಡೆಯೋ ಹಾಲಿನ ಮಡೆಯೋ ಅಂತಾರೆ. ನೀವು ತೂಕ ಬರೀ ಸಂಸ್ಕೃತದಲ್ಲಿ ಅಂತಿರಲ್ಲ, ಸರಿನಾ ಇದು ಅಂದರು. ರಿಯಲಿ ಟಚ್ ಆಯಿತು. ದೆನ್ ಐ ಸೆಡ್, ಸರ್ ಗಿವ್ ಮಿ 2 days. ನನ್ನ ಹತ್ರ ಕೆಲವು ಹಳೆಗನ್ನಡದ ಪುಸ್ತಕಗಳಿದ್ವು. ಸೊ ಆ ಪುಸ್ತಕಗಳನ್ನು ಚೂರು ರೆಫರ್ ಮಾಡಿ ಸೇಮ್ ಸಾಹಿತ್ಯಕ್ಕೆ ಸರಿಸಮವಾದ ಪದಗಳು ಕನ್ನಡದಲ್ಲಿ ಇದೆಯಾ ಅಂತ ಹುಡುಕ್ತಾ ಹೋದೆ. ಇಂಟರ್ನೆಟ್, ಗೂಗಲ್ ಇದ್ದಿದ್ದು ಇನ್ನೂ ಹೆಲ್ಪ್ ಆಯಿತು. ಯು ವೋಂಟ್ ಬಿಲೀವ್, ಇನ್ನೂ ಚೆನ್ನಾಗಿ ಸಂಸ್ಕೃತ ಕೂಡ, ಅಂದರೆ ಯಾವುದೇ ಭಾಷೆ ತಾರತಮ್ಯ ಅಂತಲ್ಲ, ಅದ್ರ ಸ್ಥಾನ ಅದಕ್ಕಿರುತ್ತೆ. ಬಟ್ ಸಂಸ್ಕೃತ ಬಳಕೆ ಇಲ್ಲದೇನೆ ಯಾವ ಇಂಟೆನ್ಸ್ ಫೀಲಿಂಗು ಅವ್ರು ಹೇಳಿದ್ದು, ಅದು ಕ್ಲೈಮ್ಯಾಕ್ಸಿಗೂ ಒಂದು ಸಿಕ್ಕಾಪಟ್ಟೆ ಇಂಟೆನ್ಸ್, ಮುಂದೆ ನೀವೇ ನೋಡ್ತೀರಾ. ಅಂಥ ಇಂಟೆನ್ಸ್ ಫೀಲಿಂಗ್ಸು ಸರಳವಾಗಿ ಹೇಳ್ಬೋದು. ಅದೇನಂದರೆ ನಾವು ಬಳಸ್ತೆ ಅದು ರೂಮಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಧೂಳು ಬಿದ್ದಂಗೆ ಆಗ್ಬಿಟ್ಟಿದೆ ಅಷ್ಟೇ. ದಟ್ ರಿಯಲಿ ಇಟ್ ಮೀ. ದೆನ್ ಐ ಸ್ಟಾರ್ಟೆಡ್ ರೀಪ್ಲೇಸಿಂಗ್ ಆಲ್ ಸಂಸ್ಕೃತ್ ವರ್ಡ್ಸ್. ಎಲ್ಲ ಸಂಸ್ಕೃತ ವರ್ಡ್ಗಳನ್ನ ತೆಗೆದು ನಮ್ಮ ಹಳೆಗನ್ನಡದ್ದು ಪಂಪ ಆಗಿರ್ಬೋದು, ರನ್ನ ಜನ, ಇದೆಲ್ಲ ನನಗೆ ಯೂಟ್ಯೂಬಲ್ಲಿ ಆರ್ ಗಣೇಶ್ ಅವ್ರದ್ದು ಹರಿಶ್ಚಂದ್ರ ಕಾವ್ಯ ಅದು ಇದು ಎಲ್ಲ ಕೇಳ್ತಾ ಇದ್ದೆ. ಆಮೇಲೆ ಗುರುರಾಜು ನಾಯ್ಡು ಅವರ ಹರಿಕತೆ, ಅದು ಚಿಕ್ಕ ವಯಸ್ಸಿಂದ ಕೇಳಿದ್ದಿತ್ತು.
ಈ ಪದಗಳೆಲ್ಲ ಇದ್ವು ತಲೆಯಲ್ಲಿ. ಸೊ ಸರ್ ಹೇಳಿದ ತಕ್ಷಣ ಸ್ಯಾನ್ಸ್ಕ್ರಿಟ್ ವರ್ಡ್ಸ್ ತೆಗಿತಾ ಇದ್ದೆ, ಈ ಪದಗಳನ್ನ ಆಗ್ತಾ ನೋಡಿ ತುಂಬಾನೇ ಖುಷಿ ಆಯಿತು. ಸೊ ಇದೆಲ್ಲದಂತೆ ಆ ಹಳೆ ಕನ್ನಡಕ್ಕೆ ಹೋಗ್ಬೇಕು ಅಂತ ಆ ಫೀಲ್ ಬಂತು. ಆಗ ಸರ್ ನಾವು ಕೂತ್ಕೊಂಡ್ವಿ, ಬರೀ ಒಂದು ಹಾಡಲ್ಲೇ ಇಷ್ಟು ಎಫೆಕ್ಟ್ ಕೊಡೋ ಆಗಿದ್ರೆ ಈ ಲೈಕ್ ಮರೆ ಆಗಿರುವಂಥ ಈ ನಮ್ಮ ಕನ್ನಡ ಪದಗಳನ್ನ ಯಾಕೆ ಹೊಸ ಜನರು ಕೊಡಬಾರ್ದು. ಸೊ ದೆನ್ ಆಕ್ಚುಲಿ ನಾನು ಫಿಲಮ್ಗೆ ಎಂಟ್ರಿ ಕೊಡೋಷ್ಟಕ್ಕೆ ಮುಕ್ಕಾಲು ಶೂಟಿಂಗು, ಆಮೇಲೆ ಡೈಲಾಗ್ಸು ಅದೆಲ್ಲ ರೆಡಿಯಾಗಿ ಹೋಗಿತ್ತು. ಹಾಗಾಗಿ ನನ್ನ ಕೆಲಸ ತುಂಬ ಈಸಿ ಆಯಿತು. ಸೇಮ್ ಹಾಡಲ್ಲಿ ಹಾಗೆ ಸಂಸ್ಕೃತ ತೆಗೆದು ಕನ್ನಡ ಸೇರಿಸೋದು, ಹಾಗೆ ಸರ್ ಎಲ್ಲ ಡೈಲಾಗ್ಸ್ ರೆಡಿ ಮಾಡಿಬಿಟ್ಟಿದ್ರು. ಒಂದು ಕೂಡ ನನ್ನ ಹೊಸದು ಸೇರಿಸೋಗಿ ಅವ್ರು ನನ್ನ ಅಭಿಮಾನಕ್ಕೆ ಹಾಗೆ ಹೇಳ್ತಾರೆ ಹೊರತು ಪ್ರತಿಯೊಂದು ರೆಡಿ ಇತ್ತು. ಸೊ ಆ ಪದಗಳನ್ನ ನೋಡೋದು, ಅದಕ್ಕೆ ತೂಕ ಗೌರವ ಕೊಡುವಂಥ ಒಂದು ಹಳೆ ಕನ್ನಡ ಪದ ಬಂತು. ಇಷ್ಟೇ ಸೇರಿಸಿ ಮಾಡ್ತಾ ಈ ಮಟ್ಟಕ್ಕೆ ಬಂದು ನಿಂತಿದೆ. ಒಂದು ಗ್ಯಾರಂಟಿ ನನ್ನ ಕಡೆಯಿಂದ, ಹಳೆ ಕನ್ನಡ ಆದರೂ ಕೂಡ ಯಾರಿಗೂ ಅದು ಇದ್ಯಾವುದೋ ಹೊಸ ಭಾಷೆ ಅಂತ ಹೇಳೋದು. ಈಗ ಉದಾಹರಣೆಗೆ ಫಿಲಮಲ್ಲಿ ಸರ್ದೊಂದು ಡೈಲಾಗ್ ಇದೆ, ಮೇಡಮ್ಮು ಹಳೆ ಕನ್ನಡದೊಂದು ಗಾಯನ ಮಾಡಿದಾಗ ಹರಿಶರ್ ಸರ್, ಮೇಡಮ್ ನೀವು ಇಷ್ಟೊತ್ತು ಮಾತಾಡಿದ್ದು ಮಲಯಾಳಮ್ಮ ಅಂತ ಕೇಳ್ತಾರೆ. ಸೊ ಆ ರೀತಿ ಯಾವುದೇ ಆಭಾಸ ಆಗಲ್ಲ, ತುಂಬ ಮಧುರವಾಗಿ ಕೇಳುತ್ತೆ. ಆಮೇಲೆ ಆ ಅರ್ಥಗಳು ಲಿಂಕ್ ಆಗುತ್ತೆ. ಯಾಕಂದರೆ ಹಿಂದೆ ಮುಂದೆ ಸಂಪೂರ್ಣವಾಗಿ ಹಳೆ ಕನ್ನಡ ಹಾಕಿದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ನಾರ್ಮಲ್ ಭಾಷೆ ಮಧ್ಯೆ ಈ ಪದಗಳ ಇಂಟ್ರೊಡಕ್ಷನ್ ಥರ, ಹಾಗಾಗಿ ಆ ಮಿಸ್ಸಿಂಗ್ ಲಿಂಕು ಕ್ಲೀನಾಗಿ ಕನೆಕ್ಟ್ ಆಗುತ್ತೆ. ಸೊ ಶಾರದಾ ದೇವಿಗೆ ಸೇವೆ ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಆದರೆ ಸೈನ್ಸಲ್ಲಿ ಜಾಸ್ತಿ ಮಾರ್ಕ್ಸ್ ಬಂತು ಅಂತ ಮೆಡಿಕಲ್ಗೆ ಹೋಗ್ಬಿಟ್ಟಿದ್ದೆ. ಅಲ್ಲೊಂದು 25 ಇಯರ್ಸ್ ಸರ್ವಿಸ್ ಆಯಿತು. ಈಗ ಈ ಅವಕಾಶ ಸಿಕ್ಕಿದೆ. ಸೊ ಕನ್ನಡ ತಾಯಿಗೆ, ನಮ್ಮೆಲ್ಲ ಜನತೆಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಆ್ಯಂಡ್ ಮ್ಯೂಸಿಕ್ ಅಲ್ಟಿಮೇಟ್ ಆ್ಯಂಡ್ ಮೇಡಮ್ ಕಾರಣ ಹೇಳ್ತೀನಿ ಯಾಕೆ ನಮಸ್ಕಾರ ಮಾಡಿದೆ. ನಮಗೆ ಲೈಕ್ ಏನೋ ಒಂದು ಬರೀರಿ ಅಂತ ಹೇಳಿ ಏನು ಬರೆಯಕ್ಕೆ ಬರಲ್ಲ, ಅದು ಬರೋದು ಇಲ್ಲ. ಪ್ರತಿಯೊಂದಕ್ಕೂ ಒಂದು ಸ್ಫೂರ್ತಿ ಅಂತ ಬೇಕಾಗುತ್ತೆ. ಸೊ ಸರ್ ಆಲ್ರೆಡಿ ಹಾಗೆ 75% ಶೂಟಿಂಗ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ನಾನು ತುಂಬ ಈಸಿ ಆಗಿತ್ತು. ಜಸ್ಟ್ ಸರ್ ತೋರಿಸ್ತಾ ಹೋದರು. ಸೊ ಅಲ್ಲಿ ಪಾತ್ರಧಾರಿಗಳಲ್ಲಿ ಬಂದಿರೋ ಇಂಟೆನ್ಸ್ ಫೇಸು, ಆ ಐ ಎಕ್ಸ್ಪ್ರೆಷನ್ಸು, ಫೇಶಿಯಲ್ಲು, ದೆನ್ ಸರ ಡೈಲಾಗ್ಸು, ಅದೆಲ್ಲ ಒಂದು ಒಳಗಿಂದ ಇನ್ಸ್ಪಿರೇಷನ್ ಕೊಡ್ತು. ಪ್ಲಸ್ ಸಲಾಂ ಸರ್ ಮ್ಯೂಸಿಕ್ ಅಲ್ಟಿಮೇಟ್. ಆ ಮ್ಯೂಸಿಕ್ ಕೇಳ್ತಾ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ರೆ ಹಾಗೆಯೇ ಪದಗಳು ಇಳೀತವೆ. ಸೊ ಆಲ್ ದ ಕ್ರೆಡಿಟ್ ಗೋಸ್ ಟು ಆಲ್ ದಿಸ್ ಟೀಮ್. ವೇದಿಕೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಪ್ರಿಯರಿಗೆ, ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮದನಿಕಾ ಹೆಸರೇ ಒಂದು ಆಕರ್ಷಕ, ಒಂದು ಸುಂದರವಾದ ಹುಡುಗಿ ಅಂತ ಇರುತ್ತೆ. ಸೊ ಇಂಥ ಮದನಿಕಾ ಪಾತ್ರಕ್ಕೆ ರಾಗಿಗಳು ನಿಜವಾಗ್ಲೂ ಜೀವ ತುಂಬಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಡಬ್ಬಿಂಗ್ ಮಾಡೋ ಕಡೆ ಕೆಲಸ ನೋಡಿದ್ರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಜೊತೆಗೆ ಅದಕ್ಕೆ ಆಲ್ಮೋಸ್ಟ್ ನಮ್ಮ ದೇವಾನಂದ್ ಸಾರು ತುಂಬ ಸ್ಫೂರ್ತಿದಾಯಕರಿಗೆ ಡೈರೆಕ್ಟ್ ಸರ್ ಬಂದು ಚೆನ್ನಾಗಿ ಅದಕ್ಕೆ ಏನು ಬೇಕೋ ಅದನ್ನು ಅಭ್ಯಾಸ ಮಾಡಿದ್ದಾರೆ. ಯೂಶಲಾಗಿ ಸಂಜೆ ಸಾಲು ನನಗೂ ಹತ್ತಿರ ಒಂದು 28 ವರ್ಷಕ್ಕೂ ಒಂದು ಅಭಿನವ ಸಂಬಂಧ. ನಾನು ಫಸ್ಟು ಸಾಗರಿ ಅಂತ ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ ಸಾರೇ ಪ್ರೊಡ್ಯೂಸ್ ಮಾಡಿದ್ರು. ಆಪ್ತ ಮಿತ್ರ ಒಂದೆರಡು ಒಂದೇ ಸಿನಿಮಾ ಸಾಗರಿ. ತದನಂತರ ಸಾರು ನಿರ್ದೇಶಕರಿಗೆ ಸಂಭಾವನೆ ಕೊಡಬೇಕಾಯ್ತು ಅಂತ ಅವರೇ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ರು. ಥ್ಯಾಂಕ್ ಯು. ಇದು ನಿಜಕ್ಕೊಂದು ಒಳ್ಳೆ ಅದ್ಭುತವಾದಂಥ ವಿಷಾದಿತ ಚಿತ್ರ ಅಂತ ಹೇಳ್ತೀನಿ. ಕನ್ನಡ ಪ್ರೇಕ್ಷಕರು ಒಳ್ಳೊಳ್ಳೆ ವಿಷಾದಿತ ಚಿತ್ರಗಳನ್ನ ಆಶೀರ್ವದಿಸಿದ್ದೀರಾ. ಅದೇ ರೀತಿ ಈ ಮದನಿಕಾ ಚಿತ್ರವನ್ನು ಆಶೀರ್ವದಿಸಿ, ಪ್ರೋತ್ಸಾಹಿಸಿ, ಗೆಲುವು ಅದಕ್ಕೆ ಕಾರಣ ಮಾಡಿದ್ದೀವಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಕಾಣಿಸ್ಕೋತಾರ ಅಥವಾ ಗ್ಲಾಮರಸ್ ರೋಲ್ ಕಾಣಿಸ್ಕೋತಾರ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇದೆ. ಬಟ್ ಇಲ್ಲೂ ಕೂಡ ಏನೋ ಒಂದು ಸಣ್ಣ ಕಾಮಿಡಿ ಟಚ್ ಇರೋ ರೀತಿ ಕಾಣಿಸ್ತಿದೆ ತೆರೆ ಮೇಲೆ. ರಾಜ್ವಿ ತಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀವಿ? ಮದನಿಕಾ ಸಿನಿಮಾ ಹಾಗೆ ಇಡೀ ಚಿತ್ರತಂಡದ ಬಗ್ಗೆ ಏನ್ ಹೇಳ್ತೀವಿ? ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಸೊ ಇದು ಫನ್ ಫಿಲ್ಮ್, ಒಂದು ಕ್ಯೂಟ್ ಪಾತ್ರ. ಆ್ಯಕ್ಚುಲಾಗಿ ಯಾರು ನೋವು ಕೊಡೋಕ್ಕೆ ಇಷ್ಟಪಡದೇ ಇರೋವಂಥವ್ರು, ಒಂದು ಸಿಂಪಲ್ ಆಗಿ ಏನು ಅವ್ರಾಯ್ತು ಅವ್ರು ಪಾಡಿರೋ ಅಂತ ಒಂದು ಪಾತ್ರ. ಬಟ್
ಯಾರಾದರೂ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಒಂದು ಕ್ಯಾರೆಕ್ಟರ್. ಆದರೆ ಅವ್ರಿಗೆ ಗೊತ್ತಿಲ್ಲದೇನೋ ಅವರಿಂದಲೇ ತಪ್ಪಾಯಿತು ಅಂತ ಅಂದಾಗ ಅವಾಗ ಅವ್ರಿಗೆ ಏನು ಡಿಸಿಷನ್ ತಗೋತಾರೆ, ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನೀವು ಸಿನಿಮಾಲೇ ನೋಡಬೇಕು. ಸೊ ನೋಡಿದ್ದೀರಾ, ಸಾಂಗ್ ನೋಡಿದ್ರಿ, ಟೀಸರ್ ನೋಡಿದ್ರಿ, ಏನು ಅನ್ನಿಸ್ತು ಅಂತ ಹೇಳಬೇಕು. ನೀವು ನಾವು ಮಾತಾಡೋದಕ್ಕಿಂತ ನೀವು ಮಾತಾಡಬೇಕು, ಪಬ್ಲಿಸಿಟಿ ಆಗಬೇಕು. ಬರ್ತಾ ಇದ್ದೀನಿ ಫಸ್ಟ್ ಟೈಮ್. ನಮ್ಮ ಮಮ್ಮಿ ಹೇಳಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಬ್ಲೆಸ್ಸಿಂಗ್ ಇದ್ರೆ ಇನ್ನೂ ಚೆನ್ನಾಗಿ ಬೆಳಿತೀನಿ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸೊ ಮಚ್. ಸಂಜಯ್ ಸರ್ಗೆ ಡೆಬ್ಯೂನಾ? ಹಾಂ, ಅಂದರೆ ಸ್ಕ್ರೀನಲ್ಲಿ ಬರೋದಿದೆ, ಫಸ್ಟ್ ಫಿಲ್ಮ್ ಆಗಿದೆ, ಮಾಡ್ತಾ ಇದ್ದೀನಿ. ಒಂದು 3-4 ಸಿನಿಮಾ ಆಗಿದೆ. ಸೊ ಯಾ, ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಸ್ಕ್ರೀನ್ ಮೇಲೆ ಬರೋಕ್ಕೆ. ಅದಕ್ಕೆ ನಾನು ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಸಂಜಯ್ ಸರ್ ಟು ಗಿವ್ ದಿಸ್ ಫಿಲ್ಮ್. ಆ್ಯಂಡ್ ಈ ಪಾತ್ರನ ಮುದ್ದಾಗಿ ನಾನು ತೋರಿಸೋದಕ್ಕೆ ಅವರು ಚೆನ್ನಾಗಿ ಬರ್ತಿದ್ದಾರೆ. ಆ್ಯಂಡ್ ಡಿ ಒ ಪಿ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಲವ್ ಹರ್, ಲಕ್ಷ್ಮಿ ಮ್ಯಾಮ್. ತುಂಬ ದಿನ ಆಗಿತ್ತು ನೋಡಿ, ನೈಸ್ ಮೀಟಿಂಗ್ ಯು. ಆ್ಯಂಡ್ ರಾಗಿಣಿ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಶೀ ಇಸ್ ಅ ಸೀನಿಯರ್, ಬಟ್ ಅವ್ರ ಹತ್ರ ನಡ್ಕೊಂಡಿಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ರು, ಏನು ಇನ್ಪುಟ್ಸ್ ಕೊಡ್ತಾ ಇದ್ರು. ಆ್ಯಂಡ್ ಹರೀಶ್ ಸರ್ ಆಗಿರ್ಬೋದು, ಎಲ್ಲರೂ ದಿ ಮೇಡ್ ಬಿ ವೆರಿ ಕಂಫರ್ಟಬಲ್ ಅಂತ ಹೇಳ್ಬೋದು. ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಹ್ಯಾಪಿ ನೌ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅಮ್ಮ ನೋಡಿದ್ರೆ ಪಟ ಮಾತಾಡ್ತಾರೆ, ಮಕ್ಕಳು ಕೊಮ ಹಾಕಿ ಮಾತಾಡ್ತಾರೆ. ಆಲ್ ದಿ ವೆರಿ ಬೆಸ್ಟ್ ರಾಜ್ವಿ, ಒಳ್ಳೇದಾಗ್ಲಿ, ಸಿನಿಮಾದಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ. ಆಲ್ ದಿ ವೆರಿ ಬೆಸ್ಟ್ ಡೆಬ್ಯೂ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರು ಸರ್ ಕಾಣಿಸ್ತಾರೆ, ನಿರ್ದೇಶಕರಾಗಿ ಕಾಣಿಸ್ತಾರೆ, ಪ್ರೊಡ್ಯೂಸರ್ ಆಗಿ ಕಾಣಿಸ್ತಾರೆ. ಸರ್ ಸಂಜಯ್ ಸರ್ ಹೇಳಿದಾಗೆ ಎಲ್ಲ ಕಡೆ ಇರ್ತಾರೆ ಒಟ್ಟಿನಲ್ಲಿ. ಸೊ ಈ ಸಿನಿಮಾ ಮದನಿಕಾ ಸಿನಿಮಾದಲ್ಲಿ ಸರ್ ಕ್ಯಾರೆಕ್ಟರ್ ಎಷ್ಟು ಸೌಂಡ್ ಮಾಡುತ್ತೋ ಅಷ್ಟೇ ಅವರ ಹೇರ್ ಸ್ಟೈಲ್ ಕೂಡ ಸೆಟ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರ್ ಏನ್ ಹೇಳ್ತೀರಿ ಮದನಿಕಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮದನಿಕಾ, ದ ನೇಮ್ ಸೇಸ್ ಇಟ್ ಆಲ್. ಹೆಸರಲ್ಲಿ ಇದೆ ಮದನಿಕಾ ಅಂದ ತಕ್ಷಣ ಈ ಸರ್ ಹೇಳಿದಂಗೆ 400 ವರ್ಷದ ಇತಿಹಾಸ ಇರುವಂತ ಕಥೆನ ತಗೊಂಡು ಅದನ್ನ ಬ್ಲೆಂಡ್ ಮಾಡಿದ್ದಾರೆ. ಸೊ ಧರ್ಮ ಕೀರ್ತಿರಾಜ್ ನಾವಿಬ್ರು ಸ್ನೇಹಿತರು ಒಂದ್ ಕಡೆ ಹೋಗ್ತಾ ಇರ್ತೀವಿ ಜರ್ನಿಯಲ್ಲಿ ರಾಗಿಣಿ ಅವ್ರು ಮಾಡಿರೋ ಪಾತ್ರ ಅವ್ರು ಸಿಗ್ತಾರೆ. ನಾವು 3 ಜನಕ್ಕೆ ಹೋದಾಗ ಆ ಒಂದು ಪ್ಯಾಲೇಸ್ ಅಲ್ಲಿ ನಡೆಯುವಂತ ಘಟನೆಗಳು ಅದು ಹೇಗೆ ಈ ಕ್ಯಾರೆಕ್ಟರ್ಸ್ ಅಫೆಕ್ಟ್ ಆಗುತ್ತೆ. ನಾನ್ ಮಾಡಿರುವಂತ ಅಶ್ವಿನ್ ಪಾತ್ರ, ಸರ್ ಫಸ್ಟ್ ನನ್ನ ಕತೆ ಹೇಳಿದಾಗನೇ ಮುಖ್ಯ ಪಾತ್ರದಲ್ಲಿ ರಾಗಿಣಿ ಅವರು ಇರ್ತಾರೆ, ಆ ಮದನಿಕ ಪಾತ್ರದಲ್ಲಿ ಅದು ಸುತ್ತ ಹೆಣೆದಿರುವಂತ ಕತೆ. ಸೊ ಅಶ್ವಿನ್ ಮತ್ತೆ ಧರ್ಮ ಕೀರ್ತಿರಾಜ್ ಮಾಡಿರುವಂತ 2 ಫ್ರೆಂಡ್ಸ್, ರಾಜ್ವಿ ಅವರು ಮಾಡಿರೋ ಕ್ಯಾರೆಕ್ಟರ್, ಇವೆಲ್ಲನೂ ಎಲ್ಲೋ ಒಂದು ಕಡೆ ಹಳೆ ಕಾಲಕ್ಕೂ ಲಿಂಕ್ ಇರುತ್ತೆ. ಐ ಥಿಂಕ್ ಅಶ್ವಿನ್ ನಾನ್ ಮಾಡಿರೋ ಪಾತ್ರ ಮಾತ್ರ ಪ್ರೆಸೆಂಟ್ ಡೇಯಲ್ಲಿ ಇದೇ ಟೈಮ್ ನಡೀತಾ ಇರುತ್ತೆ. ಸೊ ಹಂಗಾಗಿ ಐ ಎಂಜಾಯ್ಡ್ ಥರೋಲಿ. ಯಾಕಂದ್ರೆ ಎಲ್ಲಾ ಘಟನೆಗಳು ನಡೀತಾ ಇರುವಾಗ ಇವನೊಬ್ಬನೇ ಅದನ್ನೆಲ್ಲ ನೋಡ್ತಾ ಅದನ್ನ ಏನೋ ವಿಶ್ಲೇಷಿಸ್ತಾ ಇದು ಯಾವ ರೀತಿ ಆಗ್ಬೋದು, ಈ ಕತೆ ಯಾವ ರೀತಿ ಮುಂದುವರಿಬಹುದು ಅನ್ನೋದನ್ನ ಇವನೊಬ್ಬ ಆಸ್ ಅ ಥರ್ಡ್ ಮ್ಯಾನ್ ನೋಡ್ತಾ ಇರ್ತಾನೆ. ಸೊ ಐ ಎಂಜಾಯ್ಡ್ ದಟ್ ರೋಲ್. ತುಂಬಾ ಖುಷಿ ಆಯ್ತು. ಅಂಡ್ ಇಟ್ಸ್ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು ರಾಗಿಣಿ ಅವ್ರ ಜೊತೆ. ಅಮೇಸಿಂಗ್ ಆಕ್ಟ್ರೆಸ್. ಐ ಥಿಂಕ್ ಶಿ ಇಸ್ ವೆರಿ ಅಂಡರ್ ರೇಟೆಡ್. ನಮ್ಮಲ್ಲಿ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಬೇಕು ಅವ್ರಿಗೆ. ಶಿ ಇಸ್ ವೆರಿ ಗುಡ್ ಅಟ್ ಡಾನ್ಸ್, ಪರ್ಫಾರ್ಮೆನ್ಸ್, ಲುಕ್ಸ್. ಸೊ ಹಂಗಾಗಿ ರಾಜ್ವಿ ವೆರಿ ಪ್ರಾಮಿಸಿಂಗ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ ಖಂಡಿತವಾಗ್ಲು. ಅಂಡ್ ಅಪೂರ್ವ ಅವರೇ ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದೀರಾ. ಆದಷ್ಟು ಬೇಗ ನಿಮ್ಗೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಸಿಗಲಿ. ಸಂಜಯ್ ಅವರೇ ಒಳ್ಳೆ ಎಫರ್ಟ್ಸ್ ಹಾಕಿದ್ದೀರಾ. ನಿರ್ಮಾಪಕರು ಕೂಡ, ಕುಮಾರಸ್ವಾಮಿ ಅವರು ನಂದು ಕೂಡ ಹಿಂದೆನೂ ಒಂದಷ್ಟು ಫಿಲ್ಮ್ಸ್ ನ ಮಾಡಿದ್ವಿ. ಹಾಗಾಗಿ ಇವರೇನು ಹೊಸಬ್ರಲ್ಲ ನಿರ್ಮಾಪಕರು. ನಮ್ಮ ಕನ್ನಡ ಸಿನಿಮಾ ಮಾಡ್ತಾ ಇದ್ದಂತ ನಿರ್ಮಾಪಕರೇ ಮತ್ತೆ ಬಂದು ಇನ್ನಷ್ಟು ಸಿನಿಮಾಗಳು ಮಾಡಿ, ಯಾಕಂದ್ರೆ ಹೊಸಬರೇ ಬರ್ತಾ ಇದ್ದಾರೆ. ನಮ್ಮ ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸರ್ಸ್ ನೀವೆಲ್ಲ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿದ್ರೆ ಇಂಡಸ್ಟ್ರಿ ಮತ್ತೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ನಮ್ಮಂತ ಕಲಾವಿದರಿಗೂ ಒಳ್ಳೆ ಕೆಲಸ ಸಿಗ್ತಾ ಹೋಗುತ್ತೆ. ಅಂಡ್ ಡೆಫಿನೆಟ್ಲಿ ನೀವು ಹೇಳಿದಾಗೆ ಎಲ್ಲಾ ತರ ಗಾಳಿ ಬಂದ್ ಕಡೆ ತೂರ್ಕೋಬೇಕು ಅಂತ. ಸೊ ಒಂದ್ ಕಡೆ ನಿರ್ದೇಶನ ವಾಟ್ ಎವರ್ ಎಕ್ಸೈಟ್ಸ್ ಮೀ. ನಾನು ಯಾವಾಗಲೂ ಮಾಡೋದು, ನನಗೇನೋ ಒಂದು ಕತೆ ಹೇಳಿದಾಗ ಅದರಲ್ಲೇನೋ ಒಂದು ಎಕ್ಸೈಟಿಂಗ್ ಪಾಯಿಂಟ್ ಸಿಕ್ಕಿದಾಗ ನಾನು ಆಸ್ ಅನ್ ಆಕ್ಟರ್ ಏನ್ ಮಾಡ್ಬೋದು ಅದನ್ನ ನನ್ನ ಬೆಸ್ಟ್. ಎಷ್ಟೋ ಸತಿ ನಾವು ಅನ್ಕೋತೀವಿ ಈ ಸಿನಿಮಾದಲ್ಲಿ ಹರೀಶ್ ರಾಜ್ ಯಾಕೆ ಮಾಡಿದ್ದಾರೆ, ಈ ಸಿನಿಮಾ ಮಾಡದೇ ಇದ್ರು ನಡೀತಾ ಇರ್ತಲ್ಲ ಅಂತ. ಬಟ್ ಅದ್ರಲ್ಲಿ ಏನೋ ಒಂದು ಹೊಸತನ ಇರುತ್ತೆ. ನಾನು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಅಂಥದಕ್ಕೆ ನನಗೊಂದು ಒಳ್ಳೆ ಅವಕಾಶ ಸಿಗುತ್ತೆ. ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಐ ಕುಡ್ ಪರ್ಫಾರ್ಮ್ ವೆಲ್. ಒಂದು ಸಾಂಗ್ ಅಲ್ಲಿ ನಾನು ಬಹುಶಃ ನಾನು ಇದ್ದೀನಿ ಅಂತ ಹೇಳ್ತೆ. ಚೆನ್ನಾಗಿ ಬಂದಿದೆ. ಅಂಡ್ ನೀವು ಹೇಳಿದಂಗೆ ಹೇರ್ ಸ್ಟೈಲು ಅದನ್ನು ಅದೊಂದು ಟೈಮ್ ನಮ್ಮ
ನನ್ನ ಮಗಳು ಕಿವಿ ಚುಚ್ಚಬೇಕಾದ್ರೆ ಯೂಶಲಿ ನಮ್ಮಲ್ಲಿ ತಂದೆ ಕೂಡ ಕೊಟ್ಟಿದ್ದೆ. ಸರ್ ಕತೆ ಹೇಳುವಾಗ ಅಯ್ಯೋ ಸರ್ ಒಳ್ಳೆ ಸಬ್ಜೆಕ್ಟು, ಬಟ್ ನಾನು ಸದ್ಯಕ್ಕೆ ಬೇರೆ ಈ ಥರ ಇದನ್ನ ನೋಡಿ ಅಂತ ಒಂದು ಸೆಲ್ಫಿ ಕಳಿಸಿದ್ದೆ. ಪರವಾಗಿಲ್ಲ ಹರೀಶ್, ಅದಕ್ಕೆ ಒಂದು ವ್ಯವಸ್ಥೆ ಮಾಡೋಣ, ಚೆನ್ನಾಗಿರೋ ಲುಕ್ಕೆ ಕೊಡೋಣ ಅಂತೇಳಿ ಡಿಫ್ರೆಂಟ್ ಲುಕ್ಕಲ್ಲಿ ನನ್ನ ತೋರಿಸಿದ್ದಾರೆ. ಬಾಂಬೆಯಿಂದ ಹೇರ್ ಸ್ಟೈಲಿಸ್ಟ್ ಒಬ್ಬರು ವಿಗ್ ಮೇಕರ್ನ ಕರೆಸಿ ಅದಕ್ಕೆ ಒಂದು ಡಿಫ್ರೆಂಟ್ ರೂಪ ಕೊಟ್ಟಿದ್ದಾರೆ. ನಾನು ಡಿಫ್ರೆಂಟಾಗಿ ಕಾಣಿಸೋಕ್ಕೆ ಒಂದು ಅವಕಾಶ ಆಯಿತು. ಸೊ ಥ್ಯಾಂಕ್ ಯು ಸರ್. ಸೊ ಕಲಾವಿದರು ಅವ್ರಿಗೆ ಹರೀಶ್ ರಾಜ್ ಬೇಕು ಅಂದಮೇಲೆ ಹರೀಶ್ ರಾಜ್ ಬೇಕು ಅಂತಲೇ ಹಠ ಹಿಡಿದು, ಇಲ್ಲ ನೀವು ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡಿಸ್ಕೊಡಿ ಮಾಡೋಣ ಅಂತೇಳಿ ಮಾಡಿಸಿದ್ರೆ. ಆ್ಯಂಡ್ ಇನ್ನೇನು ಹೇಳ್ಬೋದು, ಮ್ಯೂಸಿಕ್ ಚೆನ್ನಾಗಿದೆ ಆ್ಯಂಡ್ ಗಿರಿ ಅವ್ರ ವರ್ಕ್ ಚೆನ್ನಾಗಿದೆ ಆ್ಯಂಡ್ ಎಂಜಾಯ್ ವರ್ಕಿಂಗ್ ವಿತ್ ದ ಟೀಮ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ವೆರಿ ಬೆಸ್ಟ್. ಇದರಿಂದ ಕ್ವೀನ್ ಆಫ್ ಕನ್ನಡ ಚಿತ್ರರಂಗ ರಾಗಿಣಿ ದ್ವಿವೇದಿ ಆನ್ ಸ್ಟೇಜ್ ಪ್ಲೀಸ್. ತುಂಬಾನೇ ಒಳ್ಳೆ ಪಾತ್ರ ನಿಭಾಯಿಸಿದ್ದಾರೆ. ಜೊತೆಗೆ ಮದನಿಕಾ, ನಿಮ್ಗೆ ಗೊತ್ತಿರಬಹುದು, ಈ ದೇವಾಲಯದಲ್ಲಿ ಬರುವಂತಹ ಒಂದು ಆರ್ಟ್ ಫಾರ್ಮ್ ಅಥವಾ ಈ ಸ್ಕಲ್ಪ್ಚರಲ್ ಬರುವಂತಹ ಒಂದು ರೂಪ. ಮದನಿಕಾನ ಹೆಸರಿಗೆ ತುಂಬಾನೇ ಪವರ್ಫುಲ್ ಅದು ಹೆಸರು, ಜೊತೆಗೆ ಪವರ್ಫುಲ್ ಲೇಡಿ ಕ್ಯಾರೆಕ್ಟರ್ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ. ಸೊ ಏನ್ ಹೇಳ್ತೀರಿ, ಡಾನ್ಸ್ ಇದೆ, ಎಕ್ಸ್ಪ್ರೆಷನ್ಸ್ ಇದೆ, ಪೂರ್ವಜನ್ಮ ಪುನರ್ಜನ್ಮ ಇದೆ, ಮಲ್ಟಿಪಲ್ ಶೇಡ್ಸ್ ಇದೆ, ಕಾಡಿನ ಕ್ವೀನ್ ಟು ಅರಮನೆ ಕ್ವೀನ್, ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನೀವು ಎಲ್ಲರೂ ನೋಡಿ ಯಾವತ್ತು ತುಂಬಾ ಖುಷಿ ಆಗುತ್ತೆ. ನಾವು ಏನಾದರೂ ಒಂದು ಪ್ರಯತ್ನ ಪಡಿದಾಗ ಒಂದು ಎನ್ಕರೇಜ್ಮೆಂಟ್, ಒಂದು ಪ್ರೋತ್ಸಾಹ, ಒಂದು ವಿಸಿಬಿಲಿಟಿ, ಒಂದು ಸ್ಟೇಜ್, ಒಂದು ಫೋರಮ್ ಇದ್ದರೆ ಯಾವತ್ತೂ ಇಟ್ಸ್ ರಿಯಲಿ ಆನರಬಲ್ ಫಾರ್ ಎನ್ ಆರ್ಟಿಸ್ಟ್ ಅಂತ ಹೇಳ್ಬೋದು. Madhanika ಬಗ್ಗೆ I would say that it's a journey that all of us have had for more than 2 years now. I know that ಸಾಕಷ್ಟು ಕುತೂಹಲ ಇದೆ, ಯಾವ ಥರ ಫಿಲ್ಮ್ ಇರುತ್ತೆ, ಏನಿರುತ್ತೆ, ಏನು ಕಂಟೆಂಟ್ ತೋರಿಸಿದೀವಿ, ಏನು ಮಾಡ್ತಾ ಇದ್ದೀವಿ ಅಂತ. This is just the beginning. I want to give you a very positive assurance that it is a really positive beginning. ಈ ವೇದಿಕೆ ಮೇಲೆ ನಾವಿಲ್ಲಿ ಇವತ್ತು ಏನು ಗ್ಲಿಮ್ಸ್ ಆಫ್ ಮದನಿಕಾ ನೋಡಿರೋದು, ಅದ್ರ ಒಳಗಡೆ ಅದ್ರ ಹಿಂದೆ ಸಾಕಷ್ಟು ಒಂದು ಎಫರ್ಟ್ಸ್ ಆಗಲಿ, ಒಂದು ಅದ್ಭುತವಾಗಿರೋದು ಒಂದು ಕತೆ ಆಗಲಿ, ಅದ್ಭುತವಾಗಿರೋದು ಎಲ್ಲರದ್ದು ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಲಿ, ಪ್ರತಿಯೊಬ್ಬರು ಕ್ಯಾರೆಕ್ಟರ್ನ ಅಲ್ಟಿಮೇಟ್ ಡಿಫೈನ್ ಆಗಿರುವಂಥ ಒಂದು ಕತೆ. ಆ್ಯಂಡ್ ತುಂಬ ಖುಷಿ ಆಯಿತು ವೆನ್ ಸಂಜಯ್ ಸರ್ ಕೇಮ್ ಟು ಮೀ ವಿತ್ ದ ಸ್ಟೋರಿ. It was 2 years back, and 2 years it just said it is 2.5 years ಆಗಿರಬೇಕು. So the industry was very different 2.5 years back. We were in a different time, and I think ಎಲ್ಲರೂ ಗೊತ್ತಿರೋ ಹಾಗೆ ಪ್ರತಿ ದಿನ ಟೆಕ್ನಾಲಜಿ, ಇಂಡಸ್ಟ್ರಿ, ಟೈಮ್ಸ್, ಮೇಕಿಂಗ್, ಫಿಲ್ಮ್ಸ್, ಮ್ಯೂಸಿಕ್ ಇಸ್ ಚೇಂಜಿಂಗ್ ಬೈ ದ ಮೂಮೆಂಟ್, ಬೈ ದ ಡೇ. ನಾವು 5 ವರ್ಷ ಹಿಂದೆ ಯಾವ ರೀತಿಯಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ದಿದ್ವಿ, ನೋಡ್ತಾ ಇದ್ದಿದ್ದು, ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅದು. ಆ್ಯಂಡ್ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ, ಇಷ್ಟು ಜಾಸ್ತಿ ಚೇಂಜ್ ಆಗುತ್ತೆ ಇಂಡಸ್ಟ್ರಿ ಅಂತ. ಬಟ್ ಐ ಥಿಂಕ್ ದಟ್ ಚೇಂಜ್ ಇಸ್ ಆಲ್ವೇಸ್ ಗುಡ್. ಅದನ್ನು ಅಡ್ಯಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಪ್ರತಿಯೊಂದು ದಿನ ಒಬ್ಬ ಆ್ಯಕ್ಟರ್ ಆಗಿ ನಾನು ಏನೋ ಹೊಸ ಕಲಿಯೋದಂಥದ್ದು, ಟೆಕ್ನಿಕಲಿ ಆಗಲಿ, ಇಲ್ಲಾಂದರೆ ರೈಟರ್ಸ್ ಮೂಲಕ ಆಗಲಿ, ಡೈರೆಕ್ಟರ್ಸ್ ಮೂಲಕ ಆಗಲಿ, ಆರ್ಟಿಸ್ಟ್ ಮೂಲಕ ಆಗಲಿ. So with the changing time, in 2.5 years, a lot has changed with the film. But the ultimate ಒಂದು ಸಾರ್ ಅಂತ ಒಂದು ಹೇಳ್ತೀವಲ್ವ, ಒಂದು ಸಿನಿಮಾದು ಒಂದು ಕತೆ ಆಗಲಿ, ಒಂದು ಸೀಡ್ ಇರುತ್ತೆ, ಒಂದು ಲೈನ್ ಇರುತ್ತೆ, ಅದು ಚೇಂಜ್ ಆಗಿಲ್ಲ. ದಟ್ ಎಮೋಷನ್ ಹ್ಯಾಸ್ ನಾಟ್ ಚೇಂಜ್. ಆ್ಯಂಡ್ ಈ ಒಂದು ಜರ್ನಿ ನಾವು ಹೇಳಕ್ಕೆ ಹೊರಟಿದ್ದೀವಿ ಈ ಒಂದು ಸಿನಿಮಾ ಮೂಲಕ. Of course, it has the present day, it has the past, and it talks about a beautiful time travel. It talks about a time travel of love. It talks about a time travel of emotions. It talks a time travel. It's a love story. It's a family story. It has emotions. It has suspense. ಈ ಪ್ರತಿಯೊಂದು ಎಲಿಮೆಂಟ್ಸ್ ಯಾವ್ಯಾವ ಇದೆ ಸಿನಿಮಾದಲ್ಲಿ. It may look like a slightly mixed version right now. ಯಾಕಂದ್ರೆ ನೀವು ಕೆಲವರು ಹೇಳ್ತಾ ಇದ್ರಿ talking about our voice mixing agli, illandre you're talking about the AI in the film and everything. So we're working on it every day and making it better. Yakandre ನನ್ನ ಅಭಿಪ್ರಾಯ ಏನು ಅಂದರೆ, change is not easy, but change is forthcoming. So you have to be able to accept it and accept it in a really positive frame of mind ಅಂತ ನಾನು ಹೇಳಕೊಟ್ಟಿದ್ದೀನಿ. ಸೊ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿರೋದು ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ, ಮ್ಯೂಸಿಕ್ ಇದೆ.
Bausha, I think after a very long time there will be a Kannada film which is going to be a multilingual film but also has at least 8 to 10 songs. And ಈ ಥರ ಒಂದು ಮ್ಯೂಸಿಕಲ್ ಸಿನಿಮಾ ತುಂಬ ಟೈಮ್ ಇಂದ ಬಂದಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ತುಂಬ ಖುಷಿ ಆಯಿತು ಒಬ್ಬ ಆ್ಯಕ್ಟರ್ ಆಗಿ ಒಂದು ಬೇರೆ ಬೇರೆ ರೀತಿಯಾದ ಎಮೋಷನ್ಸ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಅನಿಸುತ್ತೆ. ಬಟ್ ಐ ಆಮ್ ರಿಯಲಿ ಬ್ಲೆಸ್ಡ್ that my director, my team, everybody thought that I could carry this role really well. So the writing is phenomenal. See, ನಾವು ಎಷ್ಟು ಮುಂದೆ ಹೋಗ್ತಾ ಇದ್ದೀವಿ, ನಾವು ಕಲ್ಚರ್ನ, ನಮ್ಮ ಲ್ಯಾಂಗ್ವೇಜ್ನ, ನಮ್ಮ ಡೈಲಾಗ್ಸ್ನ, ನಮ್ಮ ಸ್ಟೋರಿ ಟೆಲ್ಲಿಂಗ್ನ ನಾವು ಮರಿಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೆ ಸಾಕಷ್ಟು ಹಳೆ ಕನ್ನಡ ಅಂದರೆ ಲೈಕ್ ಸಂಸ್ಕೃತ ಇನ್ವಾಲ್ವ್ ಆಗಿರ್ಬೋದು, ಮ್ಯೂಸಿಕಲ್ಲಿ ಕರ್ನಾಟಕ ಮ್ಯೂಸಿಕ್ ಆಗಿರ್ಬೋದು, ಅದೆಲ್ಲ ಇನ್ಕ್ಲೂಡ್ ಮಾಡಿರುವಂಥ ಒಂದು ಸಿನಿಮಾ. ಸೊ allow us to be able to present a different world to you. I know that now modernism ge, now action ge, commercial elements ge tumma bere ರೀತಿಯಲ್ಲಿ ನಾವು ಡೆವಲಪ್ ಆಗ್ತಾ ಇದೀವಿ. But we shouldn't forget the roots that we come from ಅಂತ ನನಗೆ ಅನ್ಸುತ್ತೆ, ನನ್ನ ಅಭಿಪ್ರಾಯ. That is why I choose to work with senior directors, senior producers, because they come from a school of very different storytelling. And ivaga of course younger writers, younger directors, younger filmmakers, musical agli, writing agli, direction agli, our vision ಬೇರೆ ತರ ಇದೆ. ಅವ್ರ ಜೊತೆ ವರ್ಕ್ ಮಾಡಿದ್ರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ವಿಷನ್. ಆ್ಯಂಡ್ ನಮ್ಮ ಸೀನಿಯರ್ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್, ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ರೆ ಅವ್ರದ್ದು ವಿಷನ್ ಬೇರೆ ತರ ಇದೆ. ಸೊ ಐ ಕಮ್ ಫ್ರಮ್ ಅ ಸ್ಪೇಸ್ ದಟ್ ಹ್ಯಾಸ್ included senior actors, directors, and it also is now to a space where there are younger actors, directors. So it's a beautiful journey that I get to see. But tumane vyathyasa ide, tumma differences ide. And our senior directors, our senior writers, although the vision and the storytelling is very, very different. And adu nam ee time generation ge sadya ಬಹುಶಃ ಅಷ್ಟು ಗೊತ್ತಿಲ್ಲ, ಅವ್ರು ಅರ್ಥ ಆಗಲ್ಲ. ಅದನ್ನ ಅರ್ಥ ಮಾಡಿಸ್ಕೊಳ್ಳೋಕ್ಕೇನೆ ಒಂಥರ ಬೇರೆ ರೀತಿಯಾದ ಸಿನಿಮಾಗಳನ್ನ ಒಪ್ಕೊಳ್ಳೋದು ಮಾಡೋದು ಒಬ್ಬ ಆಕ್ಟರ್ ಆಗಿ. ಸೊ ಐ ಹೋಪ್ ದಟ್ ಐ ಹ್ಯಾವ್ ಡನ್ ಜಸ್ಟಿಸ್ ಟು ದ ಫಿಲ್ಮ್ ಸರ್. And it was amazing to work with everybody. Harish is such a senior actor director, and Yelru Jyothe Dharma has also done so many films. And welcome to the industry. You've done so well. Olladagli nimge sir idare cinemadalli. I think beautiful experience. And Barta Samyadalli, I understand what you're trying to communicate with the team here. We will be bigger and better, but ಈ ಸಿನಿಮಾ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನಿಜವಾಗ್ಲೂ ತುಂಬ ಖುಷಿ ಆಯಿತು ಈ ಸಿನಿಮಾ ಮಾಡಬೇಕಾದ್ರೆ. ಸೊ ಐ ಆಮ್ ಮತ್ತೊಮ್ಮೆ ಯು ಹ್ಯಾವ್ ಟು ಗಿವ್ ಅಸ್ ಆಲ್ ದ ಲವ್ ಅಂಡ್ ದ ಸಪೋರ್ಟ್, ಬಿಕಾಸ್ ಈ ಥರ ಸಿನಿಮಾಗಳು ಸ್ಟೋರಿ ಟೆಲ್ಲಿಂಗ್ ತುಂಬ ಇಂಪಾರ್ಟೆಂಟ್ ಇದೆ ನಮ್ಮಲ್ಲಿ. ಸೊ ಸಮಟೈಮ್ಸ್ ಇಟ್ಸ್ ಗುಡ್ ಟು ಬಿ ಮಾಡರ್ನ್, ಬಟ್ ಇಟ್ಸ್ ಸಮಟೈಮ್ಸ್ ಗುಡ್ ಟು ಬಿ ಓಲ್ಡ್ ಸ್ಕೂಲ್. ಸೊ ವೆಲ್ಕಮ್ ಟು ದಿ ಓಲ್ಡ್ ಸ್ಕೂಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Yes, Harish sir ಹೇಳಿದ ಹಾಗೆ more than 17 years in cinema industry. So ಇನ್ನಷ್ಟು ಪಾತ್ರಗಳು, ಈ ರೀತಿಯ ಪಾತ್ರಗಳು ಸಿಗಲಿ ಅಂತ ನಾವು ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್ ಟು ಯು. ಎನಿ ಕ್ವೆಶ್ಚನ್ಸ್ ಪ್ಲೀಸ್? ತುಂಬಾ ಚೆನ್ನಾಗಿತ್ತು ಮಂಜುನಾ, ಬಿಕಾಸ್ ಒಬ್ಬ ಆಕ್ಟರ್ ಆಗಿ ತುಂಬಾ ಕಮ್ಮಿ ರೋಲ್ಸ್ ನಮಗೆ ಸಿಗುತ್ತೆ ಟು ಬಿ ಏಬಲ್ ಟು ಪೋರ್ಟ್ರೇ ಮಾಡರ್ನ್, ಕ್ಲಾಸಿಕಲ್, ಒಂದು ಪಿರಿಯಾಡಿಕ್ ಕಥೆ ಇರಬೇಕಾದ್ರೆ, ಒಂದು ಬ್ಯಾಕ್ ಎಂಡ್ ಸ್ಟೋರಿ ಕಥೆ ಇರಬೇಕಾದ್ರೆ ದ ಕೈಂಡ್ ಆಫ್ looks, makeup wise, jewelry wise, costume wise, it's very nice. And my girl Nena has done such a fantastic job. ಅವರು ತುಂಬಾ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡ್ತಾರೆ ತುಂಬಾ ಮೂವೀಸ್ ಅಲ್ಲಿ. ಬಟ್ ಇಂಥ ಪಿಕ್ಚರ್ಗಳೆಲ್ಲ ಮಾಡಿದಾಗ ಏನಾಗುತ್ತೆ, ಕಾಸ್ಟ್ಯೂಮ್ ಡಿಸೈನರ್ಸ್ಗೂ ಮತ್ತೆ ಮೇಕಪ್ ಆರ್ಟಿಸ್ಟ್ಗೂ ಮತ್ತೆ ಹೇರ್ ಸ್ಟೈಲಿಸ್ಗೂ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ, ಏನೋ ಡಿಫ್ರೆಂಟ್ ಆಗಿ ಮಾಡಿದ್ವಿ, ಇಲ್ಲಾಂದ್ರೆ ಅದೇ ಸ್ಟ್ರೈಟ್ ಹೇರು, ಅದೇ ಜೀನ್ಸು, ಅದೇ ಟಾಪ್ ಅಂತ. ನಮಗೂ ಆಕ್ಟರ್ಸ್ ಆಗಿ ಒಂದು ಪಾತ್ರ ಮಾಡಬೇಕಾದ್ರೆ ಡಿಫ್ರೆಂಟ್ ಪಾತ್ರಗಳು ನೋಡಿ. ಇವಾಗ ಈ ವರ್ಷ ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ದಟ್ ಅಪ್. ಈ ವರ್ಷ ಅಟ್ಲೀಸ್ಟ್ ನಂದು 4 ಸಿನಿಮಾ ರಿಲೀಸ್ ಆಗುತ್ತೆ. ಆ 4 ಸಿನಿಮಾದಲ್ಲಿ ನೀವು 4 ಥರ ರಾಗಿಣಿನ ನೋಡ್ಬೋದು. ಯಾಕಂದ್ರೆ ಮದನಿಕಾಲಿ ಒಂಥರ ಮಾಡರ್ನ್ ರೋಲ್ ಇದೆ, ಮತ್ತೆ ಟ್ರೆಡಿಷನಲ್ ರೋಲ್ ಇದೆ. ಸರ್ಕಾರಿ ನ್ಯಾಯ ಬೆಲೆಯಲ್ಲಿ ಇನ್ನೊಂದು ಥರ ರೋಲ್ ಇದೆ, ಇನ್ನೊಂದು ಥರ ಕ್ಯಾರೆಕ್ಟರೈಸೇಷನ್ ಇದೆ. ಸಿಂಧೂರಿಯಲ್ಲಿ ಪ್ರಾಪರ್ ಆಕ್ಷನ್ ಸಿನಿಮಾ. And then we are announcing 2 new films. So ಅದರಲ್ಲೂ ಕೂಡ ಬೇರೆ ಬೇರೆ. ಸೊ ಕನ್ನಡದಲ್ಲಿ ಈ ವರ್ಷ ಆಗಿ 4 ಸಿನಿಮಾ ರಿಲೀಸಸ್ ಇದೆ ನನಗೆ ಸೋಲೋ ಆಗಿ, ನಾಟ್ ಎನಿ ಡಬ್ಡ್ ಲ್ಯಾಂಗ್ವೇಜ್, ನಾಟ್ ಮಲಯಾಳಂ ಡಬ್ಡ್ ಕನ್ನಡ ಆರ್ ತಮಿಳ್ ಡಬ್ಡ್ ಕನ್ನಡ. ಸೊ
I'm back and I'm really happy that ಈ ವರ್ಷ ಕನ್ನಡ ಆಡಿಯನ್ಸಸ್ಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಎಂಟರ್ಟೈನ್ ಮಾಡ್ಬೋದು. ಎಲ್ರಿಗೂ ಥಿಯೇಟರ್ಸ್ ತರೋಣ, ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡೋಣ ಅಂತ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ, ಧನ್ಯವಾದಗಳು. ಒಂದು ಗ್ರೂಪ್ ಪಿಕ್ಚರ್ ಆಪರ್ಚುನಿಟಿ ಅಂಡ್ ಈ ಸಂದರ್ಭದಲ್ಲಿ ನಮ್ಮ ರಾಗಿಣಿ ಅವರ ಸರ್